ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಇವತ್ತಿನ ದಿವಸ ಈ ಶಿವಾನಂದ ಜವಳಿ ಅವರ ಸಂಸ್ಥೆಯಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯ ಈ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀಯುತ ಶಿವಾನಂದ ಸಂಸ್ಥೆಯ ಚೇರ್ಮನ್ ಹಾಗೂ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಜವಳಿ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯ ಎಲ್ಲ ವೃತ್ತಿ ಬಾಂಧವರೇ, ಏಕಪ್ನಾಥ್ ಸರ್, ಸರ್, ಅರವಿಂದ್ ಸರ್ ಹಾಗೂ ಕೆಚ್ಚಲ್ ಗೌಡ್ ಸರ್, ಪಾಟೀಲ್ ಸರ್, ನನ್ನ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಆದಿಮನಿ ಸರ್ ಅವರೇ, ಮಲ್ಲಿಕಾರ್ಜುನ ಸರ್ ಅವರೇ, ಹಾಗೂ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರೇ, ಹಲವಾರು ವಿದ್ಯಾರ್ಥಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಕೃಪಾಲ್ ಅವರೇ, ಹಾಗೂ ಎಲ್ಲ ಶಿಕ್ಷಕ ಬಳಗವೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ, ಈ ಕ್ಯಾಂಪಸ್ಗೆ ನಾವು ಬಂದು ಸುಮಾರು 5 ಗಂಟೆಗಳ ಕಾಲ ಆಯಿತು. 5 ಗಂಟೆಗಳ ಕಾಲ ಅದು ಹೇಗೆ ಕಳೀತು ಅಂತ ನಮ್ಗೆ ಅನಿಸಲೇ ಇಲ್ಲ, ಕೆಲವು ಬೇಜಾರು ಅಂತ ಅನಿಸ್ತಿಲ್ಲ. ಅದಕ್ಕೆ ಕಾರಣ ಇರ್ತಕ್ಕಂತಹ ಒಂದು ವಾತಾವರಣ, ಪ್ಲೇಜರ್ ಅನ್ನಿಸ್ತು. ನೀವೆಲ್ಲ ಆಗಲೇ ಸರ್ ನೀವು ಅನೇಕ ಪ್ರಶ್ನೆಗಳನ್ನು ಕೇಳಿದ್ದು, ಇವತ್ತಿನ ದಿನಾಚರಣೆಯ ಮಹತ್ವ ಏನು, ರಾಧಾಕೃಷ್ಣನ್ ಅವರ ಬಗ್ಗೆ ಅನೇಕ ವಿಚಾರಗಳನ್ನ ಎಲ್ಲ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳಿದಾಗ ಉತ್ತರಿಸಿದರು. ಬಹಳ ಹೆಮ್ಮೆ ಅನ್ನಿಸ್ತು. ನಾನು ಇವತ್ತಿನ ದಿವಸ ಏನ್ ಮಾತಾಡ್ಬೇಕು, ಸರ್ವಪಲ್ಲಿ ರಾಧಾಕೃಷ್ಣ ಅವ್ರ ಬಗ್ಗೆ ಮಾತಾಡ್ಬೇಕು, ನಿಮ್ಗೆಲ್ಲ ನನಗಿಂತ ಜಾಸ್ತಿ ನೀವಾಗಿ ಇಲ್ಲಿ ತಿಳ್ಕೊಂಡಿದ್ರಿ, ಅಲ್ಲಿ ಏನು ಉಳಿದಿಲ್ಲ. ತತ್ವಜ್ಞಾನಿಯಾಗಿದ್ರು, ಆಮೇಲೆ ಪ್ರಾಧ್ಯಾಪಕರಾಗಿದ್ರು, ದೇಶ ವಿದೇಶಗಳಲ್ಲಿ ಅನೇಕ ಉಪನ್ಯಾಸಗಳನ್ನು ಕೊಟ್ಟರು, ಆಮೇಲೆ ನಮ್ಮ ದೇಶದ ಉಪರಾಷ್ಟ್ರಪತಿಗಳಾದ್ರು. ಸೊ ಎಲ್ಲವೂ ಕೂಡ ಅತ್ಯಂತ ಉನ್ನತ ಹುದ್ದೆಯಿಂದ ಒಬ್ಬ ಸಾಧಾರಣವಾಗಿರ್ತಕ್ಕಂಥ ಒಬ್ಬ ಶಿಕ್ಷಕ ಉನ್ನತವಾದಂಥ ದೇಶದ ಉನ್ನತವಾದಂತಹ ಹುದ್ದೆಯನ್ನ ಏರುವಂತಹ ಒಂದು ಸೌಭಾಗ್ಯ ಅವರಿದ್ದರು. ಅದಕ್ಕೆ ಕಾರಣ ವಾಸ್ ಎ ಮಾಡೆಲ್. ಅವ ಮಾಡೆಲ್ ಆಗಿದ್ರು. ಶಿಕ್ಷಕರು ಹೆಂಗಿರ್ಬೇಕು ಅಂದ್ರೆ ಅದಕ್ಕೆ ಉದಾಹರಣೆನೇ ಅವರು. ಶಿಕ್ಷಕ ವೃತ್ತಿಯನ್ನ ಬಹಳ ಪ್ರೀತಿಸಿದ್ರು. ಹೀಗಾಗಿ ಅವರ ಜನ್ಮ ದಿನಾಚರಣೆಯನ್ನ ಅವರು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಿ ಅಂತ ಒಂದು ಕರೆಯನ್ನು ಕೊಟ್ಟಿದ್ದಕ್ಕಾಗಿ ಇವತ್ತು ಆ ದಿನಾಚರಣೆಯನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ. ನೀವೆಲ್ಲಾ ವಿಷಯವನ್ನ ಹೇಳಿದ್ರು. ಒಂದು ವಿಷಯ ಇವತ್ತು ನನಗೆ ನೆನಪು ಬರ್ತದೆ ಅವ್ರ ಬಗ್ಗೆ. ಮೈಸೂರಿನಲ್ಲಿ ಅವರು ನಿವೃತ್ತಿಯನ್ನ, ಪ್ರಾಧ್ಯಾಪಕ ವೃತ್ತಿಯನ್ನ ಆದ್ಮೇಲೆ ನಿವೃತ್ತಿಯನ್ನ ಹೊಂದಿದ ನಂತರ ಅವರೆಲ್ಲಾ ಲಗೇಜ್ಗಳನ್ನ ಒಂದು ಸಾರೋಟ್ನಲ್ಲಿ ಇಟ್ಕೊಂಡು, ಸಾರೋಟ್ ಅಂದ್ರೆ ಒಂದು ಟಾಂಗ, 2 ಕುದುರೆಗಳಿರ್ತದೆ, ಇದೆ ಟಾಂಗ, ಅದರಲ್ಲೆಲ್ಲ ಲಗೇಜ್ಗಳಿಗೆ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇರ್ತದೆ ಸಾರೋಟ್. ಅವ್ರ ವಿದ್ಯಾರ್ಥಿಗಳು ಅವೆಲ್ಲ ಲಗೇಜ್ಗಳನ್ನ ಅವ್ರ ಸಾರೋಟ್ನಲ್ಲಿ ಇಟ್ಟು ಅವ್ರ ಊರಿಗೆ ಕಳಿಸ್ಲಿಕ್ಕೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅವ್ರು. ಆಗ ವಿದ್ಯಾರ್ಥಿಗಳು ಲಗೇಜ್ ಬಿಟ್ಟು ಅವ್ರಿಗೆ ಹೆಸರುಗಳಿಗೆ ರಾಧಾಕೃಷ್ಣನ್ ಅವ್ರಿಗೆ, ಸರ್ವಪಲ್ಲಿ ರಾಧಾಕೃಷ್ಣ ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಹೇಳಿ ಅಲ್ಲಿರ್ತಕ್ಕಂಥ ಕುದುರೆಗಳನ್ನ ಬಿಚ್ಚಿ ಹಾಕಿ ಆ ಎಲ್ಲಾ ವಿದ್ಯಾರ್ಥಿಗಳೇ ಅದನ್ನ ಸಾರೋಟನ್ನ ಎಳ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಆ ವಿದ್ಯಾರ್ಥಿಗಳು ಆ ರಾಧಾಕೃಷ್ಣನ್ ಅವರಲ್ಲಿ ಇಟ್ಟಿರ್ತಕ್ಕಂಥ ಒಂದು ಅಪಾರವಾದಂತಹ ಪ್ರೀತಿ, ಅದು ಗೌರವ, ಅಷ್ಟೊಂದು ಪ್ರೀತಿ, ಅದೊಂದು ಗೌರವ ಅವರಲ್ಲಿ ಬರಬೇಕು ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ವಿದ್ವತ್ತು, ಅವರಲ್ಲಿ ಇರ್ಬೇಕಾಗಿರ್ತಕ್ಕಂಥ ಶಿಕ್ಷಕನಾಗಿರ್ತಕ್ಕಂಥ ಒಂದು ಕ್ವಾಲಿಟೀಸ್ಗಳು, ಶಿಕ್ಷಕ ಹೇಗಿರ್ಬೇಕು ಏನು ಅಂತ ಆಗಲೇ ಎಲ್ಲ ವಿದ್ಯಾರ್ಥಿಗಳು ಯು ಮಸ್ಟ್ ಬಿ ರೆಗ್ಯುಲರ್, ಯು ಮಸ್ಟ್ ಬಿ ಸಿನ್ಸಿಯರ್, ಯು ಮಸ್ಟ್ ಬಿ ಆನೆಸ್ಟ್, ಯು ಮಸ್ಟ್ ಬಿ ಹಾರ್ಡ್ ವರ್ಕರ್, ಯು ಮಸ್ಟ್ ಬಿ ಎ ಸ್ಟೂಡೆಂಟ್, ಯು ಮಸ್ಟ್ ಬಿ ಎ ಗೈಡ್, ಯು ಮಸ್ಟ್ ಬಿ ಎ ಗೈಡ್ ಟು ದ ಸ್ಟೂಡೆಂಟ್. ಎಲ್ಲ ಏನೋ ನಾವು ಏನೇನಿರ್ಬೇಕು ಹಾಗಿರ್ಬೇಕು ಅಂತ ಎಲ್ಲಾ ವಿದ್ಯಾರ್ಥಿಗಳು ಆಗಲೇ ಹೇಳಿದ್ವಿ. ಆ ಎಲ್ಲಾ ಕ್ವಾಲಿಟಿಗಳು ಅವರಲ್ಲಿತ್ತು. ಹೀಗಾಗಿ ವಿದ್ಯಾರ್ಥಿಗಳು ಅವರನ್ನು ಪ್ರೀತಿಸಿದ್ರು, ಗೌರವಿಸಿದ್ರು. ಆ ಒಂದು ಪ್ರೀತಿಯ ದ್ಯೋತಕವಾಗಿ ಅವರನ್ನ ತಾವೇ ಆ ಕುದುರೆ ರೀತಿಯಲ್ಲಿ ಎಳ್ಕೊಂಡು ಹೋಗಿ ಸ್ಟೇಷನ್ ನಲ್ಲಿ ಕರ್ಕೊಂಡು ಹೋಗಿ ಆ ಟ್ರೈನಲ್ಲಿ ಹತ್ತಿಸ್ಕೊಳ್ತಾರೆ. ಇದು ಆ ವಿದ್ಯಾರ್ಥಿಗಳ ಹೃದಯದಲ್ಲಿ ಆ ಮೂಡಿರ್ತಕ್ಕಂಥ ಅವರ ಮೇಲೆ ಇದ್ದಂತ ಒಂದು ಪ್ರೀತಿಯನ್ನು ತೋರುತ್ತದೆ. ಇವತ್ತಿನ ದಿವಸ ನಮಗೂ ಕೂಡ ಅದೇ ಒಂದು ಅನುಭವ ಆಯ್ತಿಲ್ಲ.
ನಾವು ಬರ್ತಾ ಇರುವಾಗ ರಸ್ತೆಯಿಂದಲೇ ನಮ್ಮನ್ನ ಸ್ವಾಗತವನ್ನ ಕೋರಿ ಅಲ್ಲಿಂದ ನಮಗೆ ಹೂಗಳಿಂದ ಸುರುಮಳೆಯನ್ನ ಮಾಡಿ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ನಮಗೆ ಕೈಯಲ್ಲಿ ಕಂಕಣಗಳನ್ನ ಕಟ್ಟಿ ಹಣೆಗೆ ತಿಲಕಗಳನ್ನ ಇಟ್ಟು ಹೂಗಳಿಂದ ಸುರುಮಳೆಯನ್ನ ಮಾಡಿ ನಮ್ಮನ್ನ ವೇದಿಕೆಗೆ ಕರ್ಕೊಂಡು ಬಂದು ನಂತರ ನಮ್ಮ ಪಾದ ಪೂಜೆಗಳನ್ನ ಮಾಡಿ ಇದೆಲ್ಲ ನಮ್ಮ ಭಾರತೀಯ ಸಂಪ್ರದಾಯ ಸಂಸ್ಕಾರ. ಇದು ಇವತ್ತಿನ ಪೀಳಿಗೆ ನಾವು ಅನೇಕ ಸಲ ನಮ್ಮ ಕಾಲೇಜಿನಲ್ಲಿ ಏನಪ್ಪಾ ಈಗಿನ ಜನರೇಷನ್ಸ್ ಏನು ಮೊರಾಲಿಟಿನೇ ಇಲ್ಲ, ಮಾರಲ್ ಎಜುಕೇಶನ್ ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಅದು ಸಂಪ್ರದಾಯ ಸಂಸ್ಕಾರ ಇಲ್ಲ, ಪುನರುತ್ಥಾನ ಇದ್ದಲ್ಲಿ ಆಗ್ತಾ ಇದೆ ಅನ್ನುವಂತ ಒಂದು ವಾತಾವರಣ ಇಲ್ಲಿ ಎಲ್ಲ ಮಕ್ಕಳಲ್ಲಿ ನೋಡಿದ ಮೇಲೆ ನಮಗೆಲ್ಲ ಅನಿಸ್ತಾ ಇದೆ. ನಿಜವಾಗ್ಲೂ 5 ತಾಸುಗಳಲ್ಲಿ ಈ ಒಂದು ಕ್ಯಾಂಪಸ್ ಅಲ್ಲಿ ಕಳೆದ 5 ತಾಸುಗಳಿಂದ ನಿಜವಾಗಿ ನಾನು ಎಂಜಾಯ್ ಮಾಡಿದೆ. ನನಗೆ ಬೇಜಾರಂತ ಅನಿಸ್ಲಿಲ್ಲ, ಕೂತ್ಕೊಳ್ಳಿ ಬಹಳ ಎಂಜಾಯ್ ಇದೆಲ್ಲ ನೋಡಿ. ಇಷ್ಟೊಂದು 5 ಗಂಟೆಗಳ ಕಾಲ ನಿಮ್ಮ ಮುಖ ನೋಡ್ತಾ ಇದ್ರೆ ಯಾವಾಗ ಬಂದಾಗಿನ ಹಸರು ಮುಖಿ ಇತ್ತಲ್ಲ, ಇವರು ಕೂಡ ಅದೇ ರೀತಿಯಾಗಿ ಇಷ್ಟೊಂದು ಚಿಕ್ಕ ವಯಸ್ಸಲ್ಲಿ ಕೂಡ ನೀವು ಈ ರೀತಿಯಾಗಿ ತಾಳ್ಮೆ, ಪೇಷಂಟ್ ಇವೆಲ್ಲ ಸುಮ್ಮನೆ ಬರೋದಿಲ್ಲ. ಅದಕ್ಕೊಬ್ರು ಮಾಸ್ಟರ್ ಟೀಚರ್ ಅಂತ ಇದೆಲ್ಲ ರಿಫ್ಲೆಕ್ಷನ್ ಆಫ್ ಯುವರ್ ಟೀಚರ್. ನಿಮ್ಮಲ್ಲಿ ಏನ್ ಕ್ವಾಲಿಟಿ ನಾವು ನೋಡ್ತಾ ಇದ್ದೇವೆ ಇವತ್ತು ಅವೆಲ್ಲ ಎಲ್ಲಿಂದ ಬಂದಿದೆ? ದಟ್ ಇಸ್ ದ ರಿಫ್ಲೆಕ್ಷನ್ ಆಫ್ ದಿ ಸ್ಟಾಫ್, ರಿಫ್ಲೆಕ್ಷನ್ ಆಫ್ ದಿ ಚೇರ್ಮನ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಅದರಿಂದ ಒಂದು ಪ್ರತಿರೂಪವನ್ನು ನಾವು ನಿಮ್ಮಲ್ಲಿ ಕಾಣ್ತಾ ಇದ್ದೇವೆ. ಏನು ಸಂಶಯ ಇಲ್ಲ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೊರಗೆ ಬಂದ ಮೇಲೆ ಇವ ಸಮಾಜದಲ್ಲಿ ನೀವು ಒಳ್ಳೆಯ ವ್ಯಕ್ತಿಗಳಾಗುವುದರಲ್ಲಿ, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದುವುದರಲ್ಲಿ ಯಾವುದೋ ಒಂದು ಸಂಶಯಾಸ್ಪದ ಇಲ್ಲ ಅಂತ ಅನಿಸ್ತದೆ. ಗಾಂಧೀಜಿಯವರು ಅವ್ರ ಶಿಕ್ಷಣದ ಬಗ್ಗೆ ಒಂದು ಏನು ಡೆಫಿನೇಷನ್ ಕೊಡ್ತಾರೆ ಅಂತ ಹೇಳಿದ್ರೆ, ಎಜುಕೇಶನ್ ಇಸ್ ದ ಡ್ರಾಯಿಂಗ್ ಔಟ್ ಆಫ್ ದ ಬೆಸ್ಟ್ ಇನ್ ದ ಚೈಲ್ಡ್ ಅಂಡ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಶಿಕ್ಷಣ ಅನ್ನೋದು ಇದು ವ್ಯಕ್ತಿಯ ಆ ವಿದ್ಯಾರ್ಥಿಗಳಿರ್ತಕ್ಕಂತಹ ಒಂದು ಸೂಕ್ತವಾಗಿ ಅಡಗಿರ್ತಕ್ಕಂತಹ ಆ ಒಂದು ಪ್ರತಿಭೆಯನ್ನು ನಾವು ಹೊರಗಿಡುವುದು.